ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನು ಯೋಚನೆ ಮಾಡಬೇಡಿ, ಟೆನ್ಷನ್ ಮಾಡ್ಕೋಬೇಡಿ, ಗಾಬರಿ ಆಗಬೇಡಿ. ಆಯಿತು. ನಿಮಗೆ ವಯಸ್ಸಾಗಿದೆ, ಇನ್ನಾದರೂ ಸ್ವಲ್ಪ ರೆಸ್ಟ್ ಮಾಡಿ. ಮಕ್ಕಳೆಲ್ಲ ನೋಡ್ಕೊಳ್ತಾರೆ. ಆಯಿತು. ಭಯ ಪಡೋವಂಥದ್ದು ಏನಿಲ್ಲ. ಇವತ್ತೊಂದಿನ ಅಬ್ಸರ್ವೇಷನ್ನಲ್ಲಿ ಇರಲಿ, ನಾಳೆ ಡಿಸ್ಚಾರ್ಜ್ ಮಾಡ್ತೀವಿ. ಓಕೆ? ಸರಿ ಡಾಕ್ಟರ್. ಬಾಬಾ, ಈ ವಿಷಯ ನಮ್ಮಲ್ಲಿರಲಿ. ಈ ವಿಷಯ ಏನಾದರೂ ಹೊರಗಡೆ ಹೋದರೆ ಒಬ್ಬೊಬ್ಬರು ಒಂಥರ ಮಾತಾಡ್ತಾರೆ. ಸರಿ ಇಂದ್ರ, ಯಾರಿಗೂ ಹೇಳೋದು ಬೇಡ. ಕೆಟ್ಟದ್ದು ಮಾಡೋರೆಲ್ಲ ಚೆನ್ನಾಗೇ ಇರ್ತಾರೆ. ನಾನು ಒಳ್ಳೆಯದನ್ನು ಮಾಡ್ತೀನಿ, ಆದರೂ ನನಗೆ ಆಗ್ಬೇಕಾ? ನೋಡಿ ಮಾವ, ಮತ್ತೆ ಏನೇನೋ ಯೋಚನೆ ಮಾಡ್ತಿದ್ದೀರಾ. ಒಳ್ಳೆದೇನೋ ಯೋಚನೆ ಮಾಡಿ ಮಾವ, ಒಳ್ಳೆದೇ ಆಗುತ್ತೆ. ಏನೇನೋ ಯೋಚನೆ ಮಾಡಬೇಡಿ. ಅಪ್ಪ, ನೀನು ತುಂಬ ಚೆನ್ನಾಗಿ ರೆಸ್ಟ್ ಮಾಡಿದ್ರೆ ಬುಲೆಟ್ ಥರ ರೆಡಿ ಆಗಿಬಿಡ್ತೀಯ. ಆಯ್ತು ಮಗನೇ, ಎಲ್ಲ ದೇವ್ರ ದಯ ಕಣಪ್ಪ. ಓ, ಚೆನ್ನಾಗಿದ್ದೀರಾ ಅಧ್ಯಕ್ಷರೇ? ಚೆನ್ನಾಗಿದ್ದೀನಿ ಅರ್ಚಕ್ರೆ. ನಮ್ಮ ಮಾವನಿಗೆ ಹುಷಾರಿಲ್ಲ, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವ್ರ ಹೆಸರಲ್ಲಿ ಒಂದು ಅರ್ಚನೆ ಮಾಡಿ. ಹೆಸರು, ನಕ್ಷತ್ರ, ಗೋತ್ರ? ಪೂರ್ವಕ್ತನಾಮಾಂ ಕ್ಷೇಮಸ್ಥೈರ್ಯ ವಿಜಯವೀರ ಆಯುರಾರೋಗ್ಯಶೂರ್ಯಾಭಿವೃದ್ಧ್ಯರ್ಥಂ. ಅಮ್ಮ ತಾಯಿ, ನಮ್ಮ ಮಾವ ಆದಷ್ಟು ಬೇಗ ಗುಣಮುಖರಾಗಲಿ. ಅವ್ರ ಆಸೆ ಪಟ್ಟಿರೋ ಥರ ಅವ್ರ ಮೊಮ್ಮಗುಗೆ ಯಾವ ತೊಂದರೆನೂ ಆಗದೆ ಅವ್ರ ಕೈ ಸೇರಿ ಎಲ್ಲರೂ ಸಂತೋಷವಾಗಿರೋ ಹಾಗೆ ಮಾಡಮ್ಮ. ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ನಿಮ್ಮ ಮಾವನವರು ಹುಷಾರಾದ್ಮೇಲೆ ಕುಟುಂಬ ಸಮೇತ ದೇವಸ್ಥಾನಕ್ಕೆ ಒಂದ್ಸಲಿ ಬನ್ನಿ, ಎಲ್ಲ ಒಳ್ಳೇದಾಗುತ್ತೆ. ಹಾಗೆ ಆಗಲಿ ಅರ್ಚಕರೇ, ನಾನು ಬರ್ತೀನಿ. ಆಯಿತು. ಅಣ್ಣ ಅಣ್ಣ, ಹೂ ತಗೊಳ್ಳಿ ಅಣ್ಣ, ತುಂಬಾ ಚೆನ್ನಾಗಿದೆ. ಬೇಡ ಪುಟ್ಟಿ, ನಾನು ಈಗ ತಾನೇ ಪೂಜೆ ಮುಗಿಸ್ಕೊಂಡು ಬಂದೆ. ಪೂಜೆ ಮಾಡಿಸಿದ್ರೇನಂತೆ, ಮನೇಲಿ ನಿಮ್ ಹೆಂಡತಿಗೆ ತಗೊಂಡ್ ಹೋಗಿ ಅಣ್ಣ. ಮೊದಲನೇ ಬೋಣಿ ಅಣ್ಣ, ಬೇಡ ಅನ್ಬೇಡಿ. ಸರಿನಮ್ಮ, ಮಲ್ಲಿಗೆ ಹೂ ಎಷ್ಟಿದೆ ಅಷ್ಟು ಕೊಡು. ಹ, $150. ಇತ್ತಗೋ. ತುಂಬಾ ಥ್ಯಾಂಕ್ಸ್ ಅಣ್ಣ, ಬೋಣಿ ಮಾಡಿದ್ದಕ್ಕೆ. ಚಿಕ್ಕಪ್ಪ, ಖಂಡಿತ ನಿಮ್ಮ ಆಸೆ ಈಡೇರುತ್ತೆ. ನನ್ ಮಗಳೇ ಈ ಮನೆಗೆ ಸೊಸೆಯಾಗಿ ಬರ್ತಾಳೆ. ಪಾಪ, ಈ ಹುಡುಗಿ ಏನೋ ನಿಮ್ಮ ಹೆಂಡತಿಗೆ ಈ ಹೂ ತಗೊಂಡು ಹೋಗಿ ಕೊಡಿ ಅಂದ್ಲು. ನಾನೀ ಹೂ ತಗೊಂಡು ಹೋಗಿ ಕೊಟ್ರೆ ಜ್ಯೋತಿ ತಗೋತಾಳೋ ಇಲ್ವೋ? ಇರ್ಲಿ, ತಗೊಂಡು ಹೋಗಿ ಕೊಡ್ತೀನಿ. ಅವಳು ಒಂದು ವೇಳೆ ಈ ಹೂ ಮುಡ್ಕೊಂಡ್ರೆ ಅವಳು ಮನಸ್ಸಲ್ಲಿ ನಾನಿದ್ದೀನಿ ಅಂತ, ನನ್ನ ಜೊತೆ ಬಾಳೋ ಆಸೆ ಅವಳಿಗಿದೆ ಅಂತ ಅರ್ಥ. ಇಲ್ಲಾಂದ್ರೆ ಅವಳು ಮನಸ್ಸಲ್ಲಿ ಇನ್ನೂ ಆ ರಾಮೇ ಇದ್ದಾನೆ ಅಂತ ಅರ್ಥ. ನೋಡೋಣ. ಜ್ಯೋತಿ, 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 ಹೇಳಿ ಅಣ್ಣ. ಮಾವ, ನಾನು ಇಷ್ಟೋ ತನಕ ಅಲ್ಲೇ ಇದ್ದೆ, ನೀವೇ ಬರಲಿಲ್ಲ. ಹಾ, ಸರಿ, ಈಗಲೇ ಬರ್ತೀನಿ. ಮಾವ, ಮಾವ, ಈ
ಹೂನ ಮಾವ ನನಗ್ ತಗೊಂಡ್ಬಂದಿದಾರಾ ಅಥವಾ ದೇವ್ರಿಗೆ ತಗೊಂಡ್ಬಂದಿದಾರಾ? ಮೊದಲನೇ ಸಲ ಹೂ ತಗೊಂಡ್ ಬಂದಿದ್ದಾರೆ. ದೇವ್ರಿಗೆ ತಂದಿದ್ರು ಪರವಾಗಿಲ್ಲ, ನಾನೇ ಮುಡ್ಕೋತೀನಿ. ನಿನ್ನ ಹೃದಯದಲ್ಲಿ ಕೊಡಲಿನ ಹಾಜರಿ, ದಿನವು ನನ್ನ ಕನಸಿನಲ್ಲಿ ಬರುವೆಯ ಖಾತರಿ, ಸರಿಯಾಗಿ ಕಣ್ಣಲ್ಲಿ ಬೀಳುತ್ತ ನವಿರಾಗಿ ನನ್ನ ಹೇಳುತ್ತ ನನ್ನನ್ನು ಅಪಹರಿಸಿದೆ ನೀನು. ಕಣ್ಣ ಮುಚ್ಚಿ ಗಾಡಿ ಗೋಡೆ ಉಪ್ಪಿನ ಮೂಟೆ ಉರುಳಿ ಹೋಯ್ತು ನಮ್ಮ ಹಕ್ಕಿ ನಿಮ್ಮ ಹಕ್ಕಿ ಬಿಟ್ಟೆ ಬಿಟ್ಟೆ. ಕಣ್ಣ ಮುಚ್ಚಿ ಗಾಡಿ ಗೋಡೆ ಉಪ್ಪಿನ ಮೂಟೆ ಉರುಳಿ ಹೋಯ್ತು ನಮ್ಮ ಹಕ್ಕಿ ನಿಮ್ಮ ಹಕ್ಕಿ ಬಿಟ್ಟೆ ಬಿಟ್ಟೆ. ಒಂದೇ ಒಂದು ಮಾತು ನುಡಿಯದೆ ನೀನು ಕನವರಿಕೆಯ ಆಲಿಸು. ಎಂದು ಕೂಡ ನಿನ್ನ ಜೊತೆ ಇರುವಂತೆ ಕನಸನುದಯ ಪಾಲಿಸು. ಅಪರೂಪದ ನಿನ್ನ ರೂಪ ಸಮೀಪವೇ ಕಾಡಿದೆ. ದಿನ ರಾತ್ರಿಯು ಇನ್ನೂ ಈಗ ಇದೇ ಕಥೆಯಾಗಿದೆ. ಕೈಲಿ ಬೆರಳಿಂದ ಬೀರುತ್ತ ಮುದ್ದಾದ ಬೆಳಕನ್ನು ಬೀರುತ್ತ ಅಪಹರಿಸಿದೆ ನೀನು. ಮಾವ, ಇವತ್ತು ಇದು ಕಲ್ಪನೆ ಆಗಿರಬಹುದು, ಆದ್ರೆ ಒಂದಲ್ಲ ಒಂದಿನ ಇದು ನಿಜ ಆಗುತ್ತೆ. ನಂದೇನು ತಪ್ಪಿಲ್ಲ, ನಾನಂತೂ ಪ್ರೇಮಿ ದಿಲ್ ಖುಷ್ ದಿಲ್ ಖುಷ್. ನಂದೇನು ತಪ್ಪಿಲ್ಲ, ನಾನಂತೂ ಪ್ರೇಮಿ ದಿಲ್ ಖುಷ್ ದಿಲ್ ಖುಷ್. ನಿಂಗೇನು ಗೊತ್ತಿಲ್ಲ, ನಾನೆಂಥ ಪ್ರೇಮಿ ದಿಲ್ ಖುಷ್ ಜ್ಯೋತಿ, ದಿಲ್ ಖುಷ್. ಮಾವ, ಮಾವ, ಏನೋ ಒಂಥರ ನಿನ್ನ ವೈಖರಿ, ಇನ್ನೂ ಸುಂದರ ನಿನ್ನ ಗಾಬರಿ ದಿಲ್ ಖುಷ್
ದಿಲ್ ಖುಷ್. ಏನ್ ಒಳ್ಳೇದಾಗುತ್ತೋ ಏನೋ. ಅಮ್ಮ ಅಮ್ಮ ಅಲ್ಲಿ ನೋಡಮ್ಮ. ಹೋದ್ಯ ಪಿಶಾಚಿ ಅಂದ್ರೆ ಬಂದ್ಯ ಗವಾಕ್ಷಿ ಅನ್ನೋಂಗೆ ಇವರು ಇಲ್ಲಿಗೂ ಬಂದವ್ರೆ, ಅದು ಕುಟುಂಬ ಸಮೇತ. ಇಲ್ಲಿಗೆ ಯಾಕೆ ಬಂದು ಸಾಯ್ತಾ ಇದ್ದಾವೋ? ಇನ್ಯಾಕಮ್ಮ ಬಂದಿರ್ತಾರೆ? ನಮ್ ತರನೇ ಅವರು ಅರ್ಚನೆ ಮಾಡ್ಸಕ್ ಬಂದಿರ್ತಾರೆ. ಅಲ್ಲ ಕಣೆ, ನಮಗ್ ಹೊಟ್ಟೆ ಉರ್ಸಿ ದೇವ್ರ ತವ ಒಳ್ಳೆಯವ್ರಾಗಕ್ ಬಂದವ್ರೆ. ಬರ್ಲಿ ಇವತ್ತಿವ್ರಿಗೆ ಅವಮಾನ ಮಾಡದೆ ಬಿಡಕ್ಕಿಲ್ಲ ನಾನು. ಅಯ್ಯೋ ಯಾಕಮ್ಮ ಇದೆಲ್ಲ ನಮ್ಗೆ? ಬಾರಮ್ಮ ಹೋಗೋಣ. ಸುಮ್ಕಿರೆ, ನಿನ್ಗೇನು ಗೊತ್ತಾಗಕ್ಕಿಲ್ಲ. ನನ್ನ ಮಗಳ ನೆಮ್ಮದಿನ ಹಾಳು ಮಾಡಿದ್ಮ್ಯಾಕೆ ನಾನು ಅವ್ರ ನೆಮ್ಮದಿನ ಹಾಳು ಮಾಡಲೇಬೇಕು. ಬಾ, ನಾವು ಮರಿಗೆ ನಿಂತ್ಕೊಂಡು ನೋಡೋಣ, ನಡಿ. ಶಿವರಾಜು, ಆಟೋ ಬಂತು ನೋಡು. ಮಾವ ಬನ್ನಿ. ಅಣ್ಣ ಬಂದು ತುಂಬಾ ಹೊತ್ತಾಯ್ತಾ ಅಣ್ಣ? ಇಲ್ಲ ಪುಟಿ, ಈಗ ತಾನೇ ಬಂದ್ವಿ. ನಂಜಪ್ಪ, ಆರೋಗ್ಯ ಹೇಗಿದೆ? ಈಗ ಸ್ವಲ್ಪ ಪರವಾಗಿಲ್ಲ. ನನ್ನ ಸೊಸೆ ಆರೈಕೆಯಿಂದ ಎಲ್ಲ ಸರಿ ಹೋಗ್ತಾ ಇದೆ ಈಶ್ವರಣ್ಣ. ಇಂದ್ರಣ್ಣ ಎಲ್ಲಿ? ಅವನೇನೋ ಕೆಲ್ಸ ಐತೆ ಅಂತ ಹೊರಗಡೆ ಹೋಗೋನ್ ಜ್ಯೋತಿ. ಹೌದು, ನಿಮ್ಮಮ್ಮ ಚಂದ್ರಿಕಾ ಇಲ್ಲಿ? ಅಮ್ಮನ ಬಗ್ಗೆ ನಿಮ್ಗೆ ಗೊತ್ತಲ್ವ ಚಿಕ್ಕಮ್ಮ, ಮನೇಲೇನೋ ಕೆಲಸ ಇದೆ ಅಂತ ಹೇಳಿದ್ರು, ಅದಕ್ಕೆ ನೀನ್ ಮಾಡ್ಕೊ ಅಂತ ನಮ್ಮ ಪಾಡಿಗೆ ನಾವು ಬಂದ್ವಿ. ಸರಿ ಬನ್ನಿ, ಪೂಜೆ ಮಾಡ್ಸೋಣ. ನೋಡ್ರಿ ಓಹೋ, ನಂಜಪ್ಪನವರು ನಮಸ್ಕಾರ. ಇವಾಗ ನಿಮ್ಮ ಆರೋಗ್ಯ ಹೇಗಿದೆ? ಆರೋಗ್ಯವಾಗಿದ್ದೇವೆ. ನೀವು ಆಸ್ಪತ್ರೆಯಲ್ಲಿದ್ದಾಗ ಅಧ್ಯಕ್ಷರು ಬಂದು ಪೂಜೆ ಮಾಡಿಸ್ಕೊಂಡು ಹೋದ್ರು. ನೀವು ಹುಷಾರಾದ್ಮೇಲೆ ಕುಟುಂಬ ಸಮೇತರಾಗಿ ಎಲ್ಲರೂ ಬಂದು ಒಂದ್ಸಲಿ ಪೂಜೆ ಮಾಡಿಸ್ಕೊಂಡು ಹೋಗಿ ಅಂತ ಹೇಳಿದ್ದೆ. ಒಂದು ವಿಶೇಷವಾದ ಪೂಜೆ ಮಾಡಿಸಿದ್ರೆ ನಿಮಗೆ ಅನುಕೂಲ ಆಗತ್ತೆ. ನೀವು ಹೇಗೆ ಹೇಳ್ತೀರೋ ಹಾಗೆ ಸ್ವಾಮಿ. ಆಯ್ತು, ಕೊಡಿ. ಇದನ್ನು ಮುಟ್ಟಿ ನಾಮ, ನಕ್ಷತ್ರ, ಗೋತ್ರ ಹೇಳಿ. ನಂಜಪ್ಪ, ಶಿವಗೋತ್ರ, ಸಿಂಹರಾಶಿ, ಮಕರ ನಕ್ಷತ್ರ. ಸಾವಿತ್ರಿ, ಕನ್ಯಾ ರಾಶಿ, ಹಸ್ತ ನಕ್ಷತ್ರ. ಭಗವಂತ, ನನ್ನ ಮೊಮ್ಮಗನ ಮೇಲೆ ಯಾವ ಕೆಟ್ಟ ದೃಷ್ಟಿನೂ ಬೀಳದೆ ಇರೋ ಥರ ಕಾಪಾಡಪ್ಪ. ಭಗವಂತ, ನನ್ನ ತಾಳಿ ಭಾಗ್ಯ ಗಟ್ಟಿಯಾಗಿರುವಂಗೆ ಕಾಪಾಡಪ್ಪ. ನನ್ನ ತಂಗಿ ಸಂಸಾರ ಯಾವಾಗಲೂ ಸಂತೋಷದಿಂದ ತುಂಬಿರ್ಲಿ ದೇವ್ರೆ. ನನ್ನ ಮಾವನ್ಗೆ ನನ್ನ ಪ್ರೀತಿ ಬೇಗ ಅರ್ಥ ಆಗೋ ಥರ ಮಾಡು ದೇವ್ರೆ. ನಾನು ಮುಚ್ಚಿಟ್ಟಿರೋ ಸತ್ಯದಿಂದ ನಮ್ಮ ಮನೆಯವ್ರ ಪ್ರಾಣಕ್ಕೆ ಅಪಾಯ ಆಗದಿರೋ ಥರ ಕಾಪಾಡು ದೇವ್ರೆ. ಅಪ್ಪ ದೇವ್ರೆ, ಎಲ್ರಿಗೂ ನೆಮ್ಮದಿ, ಸುಖ, ಶಾಂತಿ ಕೊಟ್ಟು ಕಾಪಾಡಪ್ಪ ದೇವ್ರೆ. ಓಂ ತ್ರಯಂಬಕಂ ಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರಿಕಂ ವಾ ಬಂಧನಾತ್ ಮೃತ್ಯೋರ್ಮುಕ್ಷಿಂ ನಮಾಮ್ಯಹಂ. ಸರ್ವಮಂಗಳ ಭಾರ್ಗವನು ಇಲ್ಲಿಗೆ ಬಂದಿದ್ದಾರೆ.
ದೇವಸ್ಥಾನಕ್ಕೆ ಬಂದರೂ ಗೂಬೆಗಳ ಕಾಟ ತಪ್ಪಲಿಲ್ಲ ಅನ್ನಂಗಾಯ್ತು. ಅವ್ರ ಎದುರುಗಡೆ ಹೋಗಿ ನಮ್ಮ ಮನಸ್ಸಿನ ನಿಮ್ದನ್ನ ಯಾಕೆ ಹಾಳು ಮಾಡ್ಕೋಬೇಕು? ಅದು ನಿಜನೇ ರೀ. ನೀವು ಅವರಿಂದನೇ ಆಸ್ಪತ್ರೆ ಸರಿ ಇವಾಗ ತಾನೇ ಆಚೆ ಬಂದಿದ್ದೀರಾ. ಮತ್ತೆ ನಿಮ್ಗೇನಾದ್ರೂ ಆದ್ರೆ ಅದನ್ನ ಸಹಿಸ್ಕೊಳ್ಳೋ ಶಕ್ತಿ ನನ್ಗಿಲ್ಲ ರೀ. ಅತ್ತೆ ಮಾವ ಯಾಕೆ ಇಷ್ಟೊಂದು ಆತಂಕ ಪಡ್ತಾ ಇದ್ದೀರಾ? ನಿಮಗೆ ಇಷ್ಟ ಇಲ್ಲ ಅಂದ್ರೆ ಬಿಡಿ, ನಮ್ಮ ಪಾಡಿಗೆ ನಾವು ಪ್ರದಕ್ಷಿಣೆ ಮಾಡ್ಕೊಂಡು ಹೋಗೋಣ. ನಂಜಪ್ಪ ನಡಿ. ನಡ್ರಿ. ನೋಡ್ದೇನೆ ಭಾರ್ಗವಿ, ನಮ್ಮಣ್ಣ ನಮ್ಮನ್ನ ನೋಡಿರುನು ನೋಡ್ದೇ ಇರಂಗ ಅವನೇ. ಇವ್ರನ್ನೆಲ್ಲ ಸುಮ್ಕೆ ಹೋಗಕ್ ಬಿಡಬಾರ್ದು. ಮಾಡ್ತೀನಿ ಬಾರೆ. ಅಲ್ಲ, ನನ್ನ ಮಗಳು ಬಾಳ್ ಹಾಳು ಮಾಡಿ ದೇವಸ್ಥಾನಕ್ಕೆ ಬಂದಿರೋದು ಅಲ್ದೆ ನಮ್ಮನ್ನ ನೋಡಿರೋ ನೋಡ್ದಂಗ್ ಹೋಯ್ತಾ ಇದ್ದೀರಲ್ಲ, ನಿಮ್ದು ಒಂದು ಬಾಳ. ಥೂ. ಏ ಸರ್ವಮಂಗಳ, ಬಾಯಿಗೆ ಬಂದಾಗ ಮಾತಾಡ್ಬೇಡ, ಆಮೇಲೆ ನೆಟ್ಟಿಗಿರಲ್ಲ. ಮೊದ್ಲು ನಿಮ್ಗಳು ಬಾಳ್ ನೋಸಿ ನೆಟ್ಟಗ್ ಮಾಡ್ಕೊಳ್ಳಿ, ಆಮೇಲೆ ನಮಗೆ ಹೇಳಕ್ ಬರೀವ್ರಂತೆ. ಅಲ್ಲ, ನೋಡಿರು ನೋಡ್ದಂಗ್ ಹೋಯ್ತಾ ಇದ್ದೀರಲ್ಲ, ನಾನು ನನ್ನ ಮಗಳು ನಿಮಗಂತದ್ ಏನ್ ಮಾಡಿದೀವಿ? ಏನ್ ಮಾಡಿದೀರನ? ನೀವು ಮಾಡಿರೋ ಮೋಸನೆಲ್ಲ ಬೀದಿಗೆ ಎಳೆದ್ರೆ ನಿಮ್ ಮಾನ ಮರ್ಯಾದೆ 3 ಕಾಸ್ಗೆ ಹರಾಜಾಗೋಯ್ತದೆ. ಸುಮ್ನೆ ಕೆಣಕ್ಬೇಡಿ, ಹೊಂಟೋಗಿ. ಸಾವಿತ್ರಿ, ಸುಮ್ಮನೆ ಇವ್ರ ಜೊತೆ ಮಾತಾಡಿ ನಿನ್ನ ಬಾಯಿ ಯಾಕೆ ನೋಯಿಸ್ ಗೊತ್ತೀಯಾ? ಸುಮ್ಮನೆ ಅತ್ತೆ, ನಿಮಗ್ ಮೋಸ ಮಾಡ್ತಿರೋದು ನಾವಿಬ್ರಲ್ಲ, ನೀವು ಮತ್ತೆ ನಿಮ್ ಸೊಸೆ ಸೇರ್ಕೊಂಡು ನಮ್ಮ ಮಾವಂಗ್ ಮೋಸ ಮಾಡ್ತಿದ್ದೀರಾ. ಅದೇ ಮತ್ತೆ, ಇನ್ನು ವರ್ಷ ತುಂಬೋದ್ರೊಳಗೆ ನಾನಂತೂ ಅಜ್ಜಿ ಆಗೋಯ್ತೀನಿ. ಆದ್ರೆ ನಮ್ಮಣ್ಣ ತಾತ ಆಗದಿರ್ಲಿ, ಗೋತ ಆಗದೆ ಇದ್ರೆ ಅದೇ ಹೆಚ್ಚು. ಏ ಸರ್ವಮಂಗಳ, ಭಾರ್ಗವಿ, ಬಾಯಿದೆ ಅಂತ ಏನೇನೋ ಮಾತಾಡ್ಬೇಡಿ. ನೀವಿರೋದು ದೇವಸ್ಥಾನದಲ್ಲಿ, ಮಾತು ಸ್ವಲ್ಪ ಶುದ್ಧವಾಗಿರ್ಲಿ. ನಾವೇನೋ ಶುದ್ಧವಾಗಿದ್ದೀವಿ, ಆದ್ರೆ ನಿಮ್ಮಿ ತುಳಸಿ ತರ ಸುಳ್ಳು ಹೇಳ್ಕೊಂಡ್ ತಿರುಗ್ತಿಲ್ಲ. ನೋಡಿ, ಎಲ್ರೂ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನನ್ನ ಹೊಟ್ಟೆಯಲ್ಲಿ ಮಗು ಇದೆ ಅನ್ನೋದು ಎಷ್ಟು ಸತ್ಯನೋ ಹಾಗೆ ಇವಳ ಹೊಟ್ಟೆಯಲ್ಲಿ ಮಗು ಇಲ್ಲ ಅನ್ನೋದು ಅಷ್ಟೇ ಸತ್ಯ. ನೀನೇನು ಹೆಣ್ಣ ಹೆಮ್ಮಾರಿನ? ಅಲ್ಲ, ಚಿಕ್ಕಪ್ಪ ಇವಾಗಷ್ಟೇ ಹುಷಾರಿಲ್ದೆ ಹಾಸ್ಪಿಟ್ಲಿಂದ ಸುಧಾರಿಸ್ಕೊಂಡು ವಾಪಸ್ ಬರ್ತಿದ್ದಾರೆ. ನೀವ್ ನೋಡಿದ್ರೆ ಬಾಯಿಗೆ ಬಂದಾಗ ಮಾತಾಡ್ತಾ ಇದೀರಲ್ವಾ? ಇಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಪರಿಣಾಮ ನೆಟ್ಟಗಿರಲ್ಲ. ನೀನೇನೆ ದೊಡ್ಡ ಸಾಚ ಅನ್ನೋ ಥರ ಮಾತಾಡಕ್ ಬರ್ತಾ ಇದ್ಯಾ? ನಿನ್ ಯೋಗ್ಯತೆ ಏನು ಅಂತ ನನಗ್ ಗೊತ್ತಿಲ್ವೇ? ನಿನ್ನೊಂದೇನ್ ಪ್ರಯೋಜನ? ಅಲ್ಲಿ ನಿಂತವನಲ್ಲ ನಿನ್ ಗಂಡ ಅನ್ನಿಸ್ಕೊಂಡವನು, ಅವನು ನನ್ಬೇಕು. ನಿನ್ನ ಓದ್ದಾರಿಗೆ ಬಿಟ್ಟು ಬೀದಿ ಬಸ್ವಿ ಮಾಡೋನಲ್ಲ ನಿನ್ನ, ಅವನು ಒಬ್ಬ ಗಂಡ್ಸೆ. ಈ ತುಳಸಿ ಕಳ್ಬಸ್ರಿ. ಇನ್ನು ನೀನು ನಿನ್ ಗಂಡನ ಜೊತೆ ಬಾಳ್ವೆನೂ ಮಾಡಲ್ಲ, ಬಸ್ರಿನೂ ಆಗಕ್ಕಿಲ್ಲ. ನಿಮ್ಗಳ್ದು ಒಂದು ಬಾಳೆ. ಥೂ. ಈ ದೇವಸ್ಥಾನದಾಗ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ನಿಮ್ಗಳ ವಂಶ ಯಾವತ್ತೂ ಬೆಳೆಯಕ್ಕಿಲ್ಲ. ಇಲ್ಲೇ ಎಲ್ಲ ಸರ್ವನಾಶ ಆಗೋಯ್ತದೆ.
ವಿಷಯ ಏನಾದರೂ ಗೊತ್ತಾದ್ರೆ ಹೇಗೆ ತಡ್ಕೋತೀರಾ ಅಂತ ಹೆದರಿ ಹೇಳಲಿಲ್ಲ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ಮಾವ, ಇದಕ್ಕೂ ನಮ್ಮ ಅಣ್ಣಂಗೂ ಯಾವ ಸಂಬಂಧನೂ ಇಲ್ಲ. ನಿಮ್ಮ ಅಣ್ಣಂಗೂ ಈ ವಿಷಯಕ್ಕೂ ಸಂಬಂಧ ಇದೆ ಅಂತ ನಂಬುವಷ್ಟು ಮುಟ್ಟಾಳ ನಾನಲ್ಲ. ಅಲ್ಲ ಬಂಗಾರಿ, ಈ ವಿಷಯ ನಿಂಗೆ ಮೊದಲೇ ಗೊತ್ತಿತ್ತು ತಾನೆ? ಆಗೋ ಮುಂಚೆ ಗೊತ್ತಿರಲಿಲ್ಲ ಮಾವ, ಆದ್ಮೇಲೆ ಗೊತ್ತಾಗಿದ್ದು. ಇದೆಲ್ಲ ಯಾವಾಗಾಯ್ತು? ಸುಗ್ಗಿ ಹಬ್ಬದ ದಿನನ? ಅವತ್ತಲ್ಲ ಮಾವ, ಅದಕ್ಕೂ ಮುಂಚೆ. ಮತ್ತೆ ಜ್ಯೋತಿ ನಿನ್ನ ಹತ್ರ ಸುಗ್ಗಿ ಹಬ್ಬದ ದಿನ ರಾಮ್ ಜೊತೆ ಓಡೋಗಿದ್ದು ಅಂತ ಹೇಳಿದ್ಲು. ಏನ್ ಹೇಳ್ತಿದ್ದೀರಾ ಮಾವ? ಅದೇ ಜ್ಯೋತಿ ಸುಗ್ಗಿ ಹಬ್ಬದ ದಿನ ರಾಮ್ ಜೊತೆ ಓಡೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ಲಲ್ಲ. ಜ್ಯೋತಿ ಆಕ್ಸಿಡೆಂಟ್ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ? ಅದೇ ಬಂಗಾರಿ, ಅದೇ ವಿಷಯ ಅಂತಾನೆ ನೀನು ನನ್ನ ಹತ್ರ ಮುಚ್ಚಿಟ್ಟಿರೋದು. ನೀನು ಜ್ಯೋತಿ ಮಾತಾಡ್ಬೇಕಾದ್ರೆ ನಾನು ಕೇಳಿಸ್ಕೊಂಡೆ. ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ನಾನು ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ದಿದ್ದು. ಹೌದು, ನೀನು ಯಾವ ವಿಷಯ ಅಂತ ಅನ್ಕೊಂಡೆ? ನಾನು ಬೇರೆ ವಿಷಯ ಅನ್ಕೊಂಡೆ. ಬೇರೆ ವಿಷಯ ಅಂದ್ರೆ? ಅದೇ ಅದ್ರ ಬಗ್ಗೆನೆ. ನಾನು ಜ್ಯೋತಿ ವಿಷಯ ನಿಮ್ಮ ಹತ್ರ ಮುಚ್ಚಿಡಬಾರ್ದಿತ್ತು. ಆದರೆ ಜ್ಯೋತಿ ಸುಗ್ಗಿ ಹಬ್ಬದ ದಿನ ಇಂಥ ಕೆಲಸ ಮಾಡಿದ್ದಾಳೆ ಅಂತ ನಿಮಗೆ ಗೊತ್ತಾದರೆ ನಿಮ್ಮ ಮನ್ಸಿಗೆ ತುಂಬ ನೋವಾಗುತ್ತೆ ಅಂತ ನಾನು ಅಣ್ಣ ಈ ವಿಷಯ ನಿಮ್ಮ ಹತ್ರ ಹೇಳಲಿಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ ಮಾವ. ಅಯ್ಯೋ ಬಂಗಾರಿ, ಇಷ್ಟಕ್ಕೆಲ್ಲ ನೀನು ಯಾಕೆ ಕ್ಷಮೆ ಕೇಳ್ತೀಯ? ನೀನು ನಿಮ್ಮ ಅಣ್ಣ ಜ್ಯೋತಿ ಮಾನ ಉಳಿಸೋದಕ್ಕಲ್ವಾ ಇಷ್ಟೆಲ್ಲ ಮಾಡಿದ್ದು? ಬಂಗಾರಿ, ಹಾಗೆ ನೋಡಿದ್ರೆ ಇದಕ್ಕೆ ನಾನೇ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಇದ್ರಲ್ಲಿ ನನ್ನ ದೊಡ್ಡಸ್ತಿಗೆ ಏನೂ ಇಲ್ಲ ಮಾವ. ನಮ್ಮ ಅಣ್ಣನಿಗಿರೋ ಒಳ್ಳೆ ಮನಸ್ಸಿಂದ ಇದೆಲ್ಲ ಸಾಧ್ಯ ಆಯಿತು. ಬಂಗಾರಿ, ಹೆಂಡತಿಗೆ ಗಂಡ ಎಷ್ಟು ಮುಖ್ಯನೋ ಗಂಡಂಗೂ ಹೆಂಡತಿ ಮಾನ ಕಾಪಾಡೋದು ಅಷ್ಟೇ ಮುಖ್ಯ. ಇಷ್ಟೆಲ್ಲ ಆದರೂ ಭಾವ ಜ್ಯೋತಿನ ಕರ್ಕೊಂಡು ಬಂದು ಸಂಸಾರ ಮಾಡ್ತಾ ಇದಾರಲ್ಲ, ನಿಜವಾಗ್ಲೂ ಅವ್ನು ತುಂಬ ಗ್ರೇಟ್. ಇನ್ಮೇಲಾದರೂ ಜ್ಯೋತಿ ಭಾವನ ಅರ್ಥ ಮಾಡ್ಕೊಂಡ್ರೆ ಸಾಕು. ಅರ್ಥ ಮಾಡ್ಕೊಂಡಿದ್ದಾಳೆ ಮಾವ. ಇಷ್ಟು ದಿನ ಅವಳ ಕಣ್ಣಿಗೆ ಬರೀ ಕಲ್ಲಾಗಿ ಕಾಣ್ತಿದ್ ನಮ್ಮಣ್ಣ ಇವಾಗ ದೇವ್ರಾಗ ಕಾಣ್ತಿದ್ದಾನೆ. ಏನೋ ಇವಾಗ್ಲಾದ್ರೂ ನಮ್ಮ ಜ್ಯೋತಿಗೆ ಒಳ್ಳೆ ಬುದ್ಧಿ ಬಂತಲ್ಲ, ಅಷ್ಟೇ ಸಾಕು. ಹೌದು, ಭಾವನ ಹತ್ರ ಜ್ಯೋತಿ ಬದಲಾಗಿರೋ ವಿಷಯನ ಹೇಳ್ಬಿಟ್ಟು ಬಂದ್ಯಾ? ಓಹೋ, ಎಲ್ಲ ಕದ್ದು ಕೇಳಿಸ್ಕೊಂಡಿರೋ ಹಾಗಿದೆ. ಅಯ್ಯೋ, ನಾನೇನು ಕೇಳಿಸ್ಕೊಳ್ಳಿಲ್ಲ, ಅದೇ ನನ್ನ ಕಿವಿಗೆ ಬಂದು ಬಿತ್ತು. ಸರಿ, ಭಾವ ಏನಂದ್ರು? ಜ್ಯೋತಿನ ಒಪ್ಕೊಂಡ್ರ? ಒಪ್ಕೊಂಡ. ಇನ್ ಮುಂದೆ ಅವರಿಬ್ರು ಸಂತೋಷವಾಗಿರ್ತಾರೆ. ಅವ್ರಿಗೆ ಯಾವ ತೊಂದರೆನೂ ಆಗದೆ ಇರೋ ಥರ ನಾವು ನೋಡ್ಕೋಬೇಕು. ನೋಡ್ಕೊಳ್ಳೋಣ ಬಿಡು ಬಂಗಾರಿ. ನಮಗೂ ಅಷ್ಟೇ, ಅವ್ರನ್ನ ಬಿಟ್ರೆ ಇನ್ಯಾರಿದ್ದಾರೆ? ಹೇಗೋ ನಿಮ್ಮ ಅಣ್ಣ ಇಷ್ಟು ದಿನದಿಂದ ತಾಳ್ಮೆಯಿಂದ ಇದ್ದಿದ್ದಕ್ಕೆ ಎಲ್ಲ ಒಳ್ಳೇದೇ ಆಗ್ತಾ ಇದೆ. ದೇವ್ರು ಯಾವತ್ತೂ ಒಳ್ಳೆಯವ್ರ ಕೈ ಬಿಡಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಮಾವ, ಜ್ಯೋತಿ ಈ ಥರ ಮಾಡಿದ್ಲು ಅಂತ ನಿಮ್ಗೆ ಅವಳ ಮೇಲೆ ಕೋಪ ಇಲ್ವಾ? ಮೊದಲೇ ಈ ವಿಷಯ ಗೊತ್ತಾಗಿದ್ದಿದ್ರೆ ಸಿಕ್ಕಾಪಟ್ಟೆ ಕೋಪ ಬರ್ತಿತ್ತು. ಆ ಕತೆನೇ ಬೇರೆ ಆಗ್ತಿತ್ತು. ಎಲ್ಲ ಸರಿಯಾಗೋ ಟೈಮಲ್ಲಿ ಈಗ ನನಗೆಲ್ಲ ಗೊತ್ತಾಗ್ತಿದೆ ನೋಡು. ನೋಡು ಬಂಗಾರಿ, ಇದೊಂದೇ ಕಾರಣಕ್ಕೆ ಜ್ಯೋತಿ ಬಚಾವಾಗಿರೋದು. ನೀನು ಅಷ್ಟೇ ಬಂಗಾರಿ, ಇದನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ಯಾ. ಸೂಪರ್ ಬಂಗಾರಿ, ಸೂಪರ್. ಸರಿ, ನಾನು ಹೋಗಿ ಕೈಕಾಲು ಮುಖ ತೊಳ್ಕೊಂಬರ್ತೀನಿ. ನನಗೊಂದು ಸ್ಟ್ರಾಂಗ್ ಕಾಫಿ ಮಾಡಿಕೊಡು. ಸರಿ ಮಾವ. ಇದೇ ಥರ ಸಮಯ ನೋಡಿಕೊಂಡು ನನ್ನ ಹೊಟ್ಟೆಲಿ ಮಗು ಇಲ್ಲ ಅನ್ನೋ ಸತ್ಯನ ಮಾವನ ಹತ್ರ ಹೇಳ್ಬಿಡ್ಬೇಕು. ಮಾವ ಖಂಡಿತ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋತಾರೆ.
ಏನು ಯೋಚನೆ ಮಾಡ್ತಿದ್ಯಾ? ಇನ್ನೇನು ಯೋಚನೆ ಮಾಡಲಿ ಸರ್, ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ನಾನು ಹೇಳಿದ್ನಲ್ಲ ಕೋರ್ಟ್ಗೆ ಹೋಗ್ಬೇಕಾದ್ರೆ ತಪ್ಪಿಸ್ಕೋ ಅಂತ. ಹ್ಞೂ ಸರ್, ಅಲ್ಲಿವರೆಗೂ ಕಾಯಕ್ಕಾಗೋದಿಲ್ಲ, ಆದಷ್ಟು ಬೇಗನೆ ತಪ್ಪಿಸ್ಕೋಬೇಕು. ಪ್ಲೀಸ್ ಸರ್, ನಾನು ಇಲ್ಲಿಂದ ಹೇಗಾದರೂ ಮಾಡಿ ಎಸ್ಕೇಪ್ ಮಾಡಿಸಿ. ನಾನು ಆಚೆ ಹೋದ ತಕ್ಷಣ ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ದುಡ್ಡು ಹುಡ್ಕೊಂಬರುತ್ತೆ. ಪ್ಲೀಸ್ ಸರ್, ಸಹಾಯ ಮಾಡಿ ಸರ್. ಪ್ಲೀಸ್ ಸರ್, ಪ್ಲೀಸ್ ಸರ್, ಸರ್ ಪ್ಲೀಸ್ ಸರ್, ಒಂದೇ ಒಂದು ಸಹಾಯ ಮಾಡಿ ಸರ್. ಸರ್ ಪ್ಲೀಸ್ ಸರ್, ಪ್ಲೀಸ್ ಸರ್. ಸುಮ್ಮನಿರು, ನೀ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಈ ಥರ ಮಾಡಿದೆ. ಈಗ ಜೈಲಲ್ಲಿ ಬಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ, ದಾರಿ ಮಧ್ಯದಲ್ಲಿ ತಪ್ಪಿಸ್ಕೊಂಡ್ಬಿಡು. ರೀ, ಸೆಲ್ನ ಓಪನ್ ಮಾಡಿ. ಸರ್, ಅಮ್ಮ, ಏನ್ರಿ ಆಯ್ತು? ಸರ್, ಬಾತ್ರೂಮಲ್ಲಿ ಜಾರ್ ಬಿದ್ಬಿಟ್ಟೆ ಸರ್. ತಲೆ ತುಂಬಾ ನೋಯ್ತಾ ಇದೆ, ಕೈ ಫ್ರಾಕ್ಚರ್ ಆದಂಗಿದೆ ಸರ್. ಕಾನ್ಸ್ಟೇಬಲ್, ಇವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ನಡೀರಿ. ಸರ್, ಶಿವಣ್ಣವ್ರೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಎಲ್ಲಿ ನಿಮ್ಮ ತಂಗಿ ಬರಲೇ ಇಲ್ಲ? ಇಲ್ಲ, ನಾನೇ ಒಂದು ಸೀರೆ ತಗೋಬೇಕಿತ್ತು, ಅದಕ್ಕೆ ಬಂದೆ. ಬನ್ನಿ ತೋರಿಸ್ತೀನಿ. ಹಾಂ.